ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ದಿನ ಅಲ್ಲಿ ಅಡುಗೆ ಮಾಡೋಳು ಇವತ್ತೇನಪ್ಪ ಇಲ್ಲಿ ಕೂತು ಹೇಳಾಕತ್ತಾಳಲ್ಲ ಅಂತ ನೀವು ಅನ್ಕೋಬೋದ್ರಿ. ಈಗ ಯುಗಾದಿ ಹಬ್ಬಕ್ಕೆ ನಾವೊಂದು ರೆಸಿಪಿ ಮಾಡ್ತೀನಿ ರೀ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ ರೀ ನಮಗೆ. ಈಗ ಬೇವು ಚಿಗುರುತ್ತೆ ಮತ್ತು ಮಾವು ಬೆಳೆಯುತ್ತೆ, ಅದೆಲ್ಲ ವಸಂತ ಕಾಲ ಅಂತ ಹೇಳ್ತಾರೆ ರೀ. ಇವಾಗ ನಿಮಗೂ ಗೊತ್ತಿದ್ದೇ ಇರುತ್ತೆ. ನಾನು ಸುಮ್ಮನೆ ಯುಗಾದಿ ಹಬ್ಬಕ್ಕೆ ವಿಶ್ ಮಾಡಿದ್ರಾಯ್ತು ಅಂತೇಳಿ ನಾನು ಇವತ್ತು ಯುಗಾದಿ ಹಬ್ಬದ ಶುಭಾಶಯ ಹೇಳಕ್ಕೆ ನಿಮ್ಮ ಮುಂದೆ ಬಂದು ಕೂತೀನಿ ರೀ. ಈಗ ನಾವೊಂದು ಬೇವು ಬೆಲ್ಲ ಮಾಡಿ ತೋರಿಸ್ತೀನಿ ರೀ. ಎಲ್ಲರಿಗೂ ಕಹಿ ಸಿಹಿ ಇದ್ದೇ ಇರುತ್ತೆ. ನಾವು ಸ್ವಲ್ಪ ಕಹಿ ಸ್ವಲ್ಪ ಸಿಹಿ ತೊಗೊಂಡ್ರಾಯ್ತು ಅಂಥೇಳಿ ಇವತ್ತು ನಾನು ಯುಗಾದಿ ಹಬ್ಬದ್ದು ರೆಸಿಪಿ ಮಾಡಾಕತ್ತೀನಿ ರೀ. ಎಲ್ಲರಿಗೂ ಗೊತ್ತಿದ್ದೇ ಇರ್ತಾರೆ, ಉತ್ತರ ಕರ್ನಾಟಕ ಸೈಡ್ ಎಲ್ಲ ಇದೇ ಮಾಡ್ತಿರ್ತಾರೆ ಯುಗಾದಿ ಹಬ್ಬಕ್ಕೆ. ನಾನು ಮಾಡಾಕತ್ತಿದ್ದೆ ರೀ, ನಿಮಗೂ ಶೇರ್ ಮಾಡ್ಕೊಂಡಿರ್ತೈತೆ ಮಾಡಾಕತ್ತೀನಿ ನೋಡ್ರಿ. ಈಗ ಬೇವು ಬೆಲ್ಲ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಈಗ ನಾನು ಒಂದು ಪಾತ್ರೆ ತೊಗೊಂಡಿನಿ, ಒಂದು ಜರಡಿ ತೊಗೊಂಡಿನಿ ರೀ. ಈಗ ನಾವೊಂದು ಹುಣಸೆಹಣ್ಣು 1-2 ಅವರ್ ನೆನೆಸಿಟ್ಟಿದ್ದೆ ರೀ. ಇದು ನೆಂದೈತ್ರಿ. ಇದು ಹುಣಸೆಹಣ್ಣು ರಸ ಮಾತ್ರ ಹಾಕೋತೀನಿ ನೋಡ್ರಿ. ಈಗ ಜರಡಿಗೆ ಹಾಕ್ಕೊಂಡು ಸೋದಿಸ್ಕೊತೀನಿ. ಬರೀ ರಸ ಮಾತ್ರ ಹಾಕೋತೀನಿ ರೀ. 1 ಕಪ್ ನಟ್ಟು ಹುಣಸೆಹಣ್ಣು ರಸ ಆದ್ರೆ ಸಾಕ್ರಿ ಇದಕ್ಕೆ. ನಾ ಪೂರ್ತಿ ಸೋಸೋದೆಲ್ಲ ನಿಮ್ಗೆ ತೋರಿಸಿ ವಿಡಿಯೋ ಲೆಂದಿ ಆಗುತ್ತೆ ರೀ. ಹಾಗಾಗಿ ನಾನು ಇದು ಹುಣಸೆಹಣ್ಣಿನ ರಸ ಮಾತ್ರ ತಕ್ಕೋತೀನಿ ನೋಡ್ರಿ ಸೋಸಿ. ನಾವು ಹುಣಸೆಹಣ್ಣಿನ ರಸ ಎಲ್ಲ ಸೋಸ್ಕೊಂಡಿನಿ ನೋಡ್ರಿ. ಇಷ್ಟ ಆಗೈತೆ ನೋಡ್ರಿ, 1 ಕಪ್ನಷ್ಟು ಆಗೈತಿ. ಈಗ ಮೇಲಿನ ತಕ್ಕೋತೀನಿ ನೋಡ್ರಿ. ರಸ ಮಾತ್ರ ತೊಗೋಬೇಕ್ರಿ ಇದಕ್ಕೆ. ಈಗ 1 ಕಪ್ ಬೆಲ್ಲ ಹಾಕೋತೀನಿ ನೋಡ್ರಿ. ಯಾಕಂದ್ರೆ ನಾವು ಹುಳಿ ಹಾಕಿರ್ತೀವಲ್ರಿ, ಅದು ನೋಡ್ಕೊಂಡು ಬೆಲ್ಲ ಹಾಕೋಬೇಕಾಗ್ತೈತೆ ರೀ. ಹುಳಿ ಎಷ್ಟು ಹಾಕೊಂಡಿರ್ತೀವಿ ನೋಡ್ಕೊಂಡು ಬೆಲ್ಲ ಹಾಕೋಬೇಕಾಗ್ತೈತಿ. ಯಾಕಂದ್ರೆ ಹುಳಿ ಜಾಸ್ತಿ ಆದ್ರೆ ಇದು ಕುಡಿಯೋಕ್ಕಾಗಲ್ಲ ರೀ. ಹಾಗಾಗಿ ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಇನ್ನು 1 ಕಾಲು ಕಪ್ನಷ್ಟು ಪುಟಾಣಿ ಹಿಟ್ಟು ಹಾಕೋತೀನಿ. ಇದು ಹುರ್ಗಡ್ಲೆ ಹಿಟ್ಟು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಬೆಲ್ಲ ಎಲ್ಲ ಹುಣಸೆಹಣ್ಣಿನ ರಸದ ಜೊತೆ ಕರಗಬೇಕು ರೀ. ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ಬೇವು ಅಂದ್ರೆ ಕಹಿ ಇರ್ತೈತೆ ರೀ. ಕಹಿ ಯಾರು ತಿನ್ನೋಕೆ ಇಷ್ಟಪಡಲ್ಲ ರೀ. ಮತ್ತು ಸಿಹಿ ಬೆಲ್ಲ ಅಂದರೆ ಎಲ್ಲರೂ ತಿಂದೇ ತಿಂತಾರೆ. ಎಲ್ಲರಿಗೂ ಬೆಲ್ಲ ಇಷ್ಟ ಆಗೇ ಆಗ್ತೈತಿ. ನಮ್ಮ ಜೀವನದಾಗ ಸಿಹಿನೂ ಇರುತ್ತೆ, ಕಹಿನೂ ಇರುತ್ತೆ. ಎರಡೂ ಸಮ ಪ್ರಮಾಣದಲ್ಲಿ ತಗೋಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ ರೀ. ನಿಮ್ಮ ಜೀವನದಾಗ ಏನಾದರೂ ಸಿಹಿ ಕಹಿ ಬಂದ್ರೆ ನೀವು ಎರಡೂ ಸಮ ಪ್ರಮಾಣದಲ್ಲಿ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ರೀ. ಈಗ ಇದು ಬೆಲ್ಲ ಕರ್ಗಾಕತ್ತೈತೆ ರೀ. ಇನ್ನೊಂದು ಸ್ವಲ್ಪ ಉಳಿದೈತಿ. ಮಿಕ್ಸ್ ಮಾಡ್ತಾ ಮಾಡ್ತಾ ಕರಗುತ್ತೆ ರೀ. ಮಿಕ್ಕಿದೆಲ್ಲ ಹಾಕ್ಕೊಳ್ಳೋಣ ರೀ. ಈಗ ನಾನೊಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ಸಣ್ಣ ಕಟ್ ಮಾಡ್ಕೊಂಡಿನಿ, ಅವು ಹಾಕ್ಕೋತೀನಿ ನೋಡ್ರಿ. ನಿಮ್ಗೆ ಯಾವ ಹಣ್ಣು ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ಅವು ಹಾಕ್ಕೋಬೋದು. ಅದೇ ಇದೆ ಅಂತೇನಿಲ್ಲ. ನಿಮ್ಮ ಮನ್ಯಾಗ ಯಾವ ಸಿಗ್ತೈತೆ ಅದು ಹಾಕ್ಕೋಬೋದು. ಯಾವ ಹಣ್ಣಿಲ್ಲ ಅಂದ್ರೆ ಹುಣಸೆಹಣ್ಣು ಬೆಲ್ಲ ಹಾಕ್ಕೊಂಡು ಮಾಡಿದ್ರು ನಡೀತೈತೆ ರೀ. ನಾನು ಸ್ವಲ್ಪ ಕರ್ಬೂಜ ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡ್ರಿ. ಎಲ್ಲ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ಆದಷ್ಟು. ಇದು ಆ್ಯಪಲ್ ತೊಗೊಂಡಿನಿ 1 ಪೀಸ. ಆ್ಯಪಲ್ಲು ಸಣ್ಣ ಕಟ್ ಮಾಡ್ಕೊಂಡಿ ಅದು ಹಾಕ್ಕೋತೀನಿ ನೋಡ್ರಿ. ಒಂದಿಷ್ಟು ದ್ರಾಕ್ಷಿನೂ ಸಣ್ಣ ಕಟ್ ಮಾಡ್ಕೊಂಡಿ ಅವು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಮಾವಿನಕಾಯಿ ರೀ. ಮಾವಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಅದು ಹಾಕೋತೀನಿ. ನೀವು ತುರಿದಾದ್ರೂ ಹಾಕೋಬೋದು, ಇಲ್ಲ ಈ ರೀತಿ ಸಣ್ಣ ಕಟ್ ಮಾಡಿದ್ರೂ ಹಾಕೋಬೋದು ರೀ. ನಿಮ್ಗೆ ಬಾಯಿಗೆ ಸಿಗೋದು ಬೇಡಪ್ಪ ಅಂದ್ರೆ ತುರಿದು ಹಾಕೋರಿ. ಬಾಯಿಗೆ ಸಿಗ್ತಾಯಿದ್ರೆ ಮಸ್ತಾಗಿರ್ತೈತೆ ಅನ್ನೋದಾದ್ರೆ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ರಿ. ನಾವೊಂದು ಅರ್ಧ ಬಾಳೆಹಣ್ಣು ಸಣ್ಣ ಕಟ್ ಮಾಡ್ಕೊಂಡಿ ಅದನ್ನೂ ಹಾಕೋತೀನಿ ನೋಡ್ರಿ. ಸ್ವಲ್ಪ ಗೋಡಂಬಿ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿ ಅದನ್ನೂ ಹಾಕೋತೀನಿ ನೋಡ್ರಿ. ಸ್ವಲ್ಪ ಏಲಕ್ಕಿ ಇಟ್ಕೊಂಡೇನ್ರಿ, ಏಲಕ್ಕಿನೂ ಹಾಕೋತೀನಿ ನೋಡ್ರಿ. ಸ್ವಲ್ಪ ಪಿಸ್ತಾ ತೊಗೊಂಡಿನಿ, ಪಿಸ್ತಾನೂ ಹಾಕೋತೀನಿ ನೋಡ್ರಿ. ಸ್ವಲ್ಪ ಬಾದಾಮಿ ಕಟ್ ಮಾಡ್ಕೊಂಡು ಅವನ್ನ ಹಾಕೋ. ಇವೆಲ್ಲ ಆಪ್ಷನಲ್, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಖರ್ಜೂರನೂ ಸಣ್ಣ ಕಟ್ ಮಾಡ್ಕೊಂಡು ಅದು ಹಾಕೋದು. ನೀವು ಖರ್ಜೂರ ಆದರೂ ಹಾಕೋಬೋದು, ಉತ್ತತ್ತಿ ಆದರೂ ಹಾಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ಅದು ಹಾಕೋಬೋದು ರೀ. ಸ್ವಲ್ಪ ಗಸಗಸೆ ಹಾಕೋತೀನಿ ನೋಡ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಒಂದು ಚಿಟಿಕೆ ಹಾಕೋಬೇಕು, ಯಾಕಂದ್ರೆ ಹುಳಿ ಹಾಕಿರ್ತೀವಲ್ಲ, ಸ್ವಲ್ಪ ಉಪ್ಪು ಹಾಕೊಂಡ್ರೆ ಮಸ್ತಾಗಿರ್ತೈತೆ ರೀ. ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನೀವು ಇದಕ್ಕೆ ಶುಂಠಿ ಹಾಕೋಬೋದು, ಒಣ ಶುಂಠಿ ಹಾಕೋಬೋದು, ಜಾಕಾಯಿ ಹಾಕೋಬೋದು. ನಿಮ್ಗೆ ಯಾವ್ಯಾವ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ಈಗ ಇದಕ್ಕೆ 1 ಲೀಟ್ರ್ನಷ್ಟು ನೀರು ಹಾಕೋತೀನಿ ರೀ. ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನೀವು ಬೇಕಾದ್ರೆ ತಣ್ಣಗಿರಲಿ ಅಂದ್ರೆ ಐಸ್ ಕ್ಯೂಬು ಹಾಕೋಬೋದು, ಇಲ್ಲ ತಣ್ಣ ನೀರು ಹಾಕೊಂಡ್ರೆ ನಡೀತೈತಿ. ನಿಮ್ಮ ಜೀವನದಾಗೂ ಕಹಿ ಕಡಿಮೆ ಇರಲಿ, ಸಿಹಿ ಜಾಸ್ತಿ ಬರಲಿ ಅಂತ ಆಶಿಸ್ತಾ ಇದ್ದೀನಿ ರೀ. ನೀವು ಯುಗಾದಿ ಹಬ್ಬಕ್ಕೆ ಈ ರೀತಿ ಬೇವು ಬೆಲ್ಲ ಮಾಡ್ಕೊಂಡು ಯುಗಾದಿ ಹಬ್ಬ ಆಚರಿಸ್ಬೋದು ರೀ. ಈಗ ಇದು ಬೆಲ್ಲ ಅದೆಲ್ಲ ಕರಗೈತ್ರಿ. ಈ ರೀತಿ ರೆಡಿ ಮಾಡ್ಕೋಬೇಕು ನೋಡ್ರಿ. ಇದಕ್ಕೊಂದು ಸ್ವಲ್ಪ ಕೆಂಪು ಕಲ್ ಸಕ್ಕರೆ ಹಾಕೋತೀನಿ ನೋಡ್ರಿ. ನೀವು ಕೆಂಪು ಕಲ್ ಸಕ್ಕರೆ ಇಲ್ಲಾಂದ್ರೆ ಡೈಮಂಡ್ ಕಲ್ ಸಕ್ಕರೆ ಬರ್ತೈತಲ್ರಿ, ಅದಾದರೂ ಹಾಕ್ಕೋಬೋದು ರೀ. ಇದನ್ನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಬೇವಿನ ಹೂವು ಹಾಕೊಂಡ್ರೆ ಇದು
ಬೇವು ಬೆಲ್ಲ ರೆಡಿ ಆಗುತ್ತೆ. ಈಗ ನನಗೆ ಬೇವಿನ ಹೂವು ಸಿಕ್ಕಿಲ್ಲ ರೀ, ನಿಮಗೆ ಸಿಕ್ಕರೆ ನೀವು ಬೇವಿನ ಹೂವನ್ನೇ ಹಾಕ್ಕೊಡ್ರಿ. ನಾನು ಬೇವಿನ ಹೂವು ಸಿಗ್ಲಾರ್ಕ ನಾ ಬೇವಿನ ಎಲೆ ತಂದಿದ್ದೀನಿ, ಎಲೆ ಮಾತ್ರ ಹಾಕೋತೀನಿ ನೋಡ್ರಿ. ಎಲೆ ಹಾಕೊಂಡ್ರೆ ಜಾಸ್ತಿ ಕಹಿ ಬರುತ್ತೆ, ಹಾಗಾಗಿ ನೀವು ಬೇವಿನ ಹೂವನ್ನೇ ಹಾಕೊಂಡ್ರೆ ಒಳ್ಳೇದ್ರಿ. ನಾ ಒಂದು 4 ಎಲೆ ಹಾಕ್ಕೋತೀನಿ ರೀ. ಇದೆಲ್ಲ ಚಲೋದನ್ನೇ ತೊಳೆದು ಕ್ಲೀನ್ ಮಾಡ್ಕೊಂಡು ತೊಗೊಂಬಂದಿನಿ ರೀ, ಅದು ಹಾಕ್ಕೋತೀನಿ. ಬೇವು ಕಹಿ ಇರುತ್ತೆ, ಯಾರಪ್ಪ ತಿಂತಾರ ಅಂತ ನೀವು ಅನ್ಕೋಬೋದ್ರಿ. ವರ್ಷಕ್ಕೆ ಒಂದ್ಸತಿ ತಿಂದ್ರೆ ಏನಾಗಲ್ಲ ರೀ, ಒಳ್ಳೇದೇ ರೀ ಬೇವು ತಿಂದ್ರೆ. ನಿಮ್ಗೆ ಹೂ ಸಿಕ್ಕರೆ ಹೂ ಹಾಕ್ಕೊಳ್ರಿ, ನನಗೆ ಹೂ ಸಿಕ್ಕಿಲ್ಲ, ಹಾಗಾಗಿ ನಾನು ಬೇವಿನ ಎಲೆ ಹಾಕ್ಕೊಂಡೇನಿ ನೋಡ್ರಿ. ಈಗಿದು ಫೈನಲಿ ರೆಡಿ ಆಗೈತೆ ರೀ. ಮತ್ತೊಮ್ಮೆ ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸ್ತಿರೋ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಾ ಬೇವು ಬೆಲ್ಲ ಮಾಡ್ಕೊಂಡೇನಲ್ರಿ, ಅದು ಸರ್ವ್ ಮಾಡ್ತೀನಿ ನೋಡ್ರಿ. ಊರ ಕಡೆ ಎಲ್ಲ ಯುಗಾದಿ ಹಬ್ಬಕ್ಕೆ ಅಂತೇಳಿ ಮಣ್ಣಿನ ಪಾತ್ರೆ ತಗೋತಾರೆ, ಹೊಸ ಪಾತ್ರೆಯಲ್ಲಿ ಮಾಡಬೇಕು ಅಂತೇಳಿ ಮಣ್ಣಿನ ಪಾತ್ರೆ ತಗೊಂಡು ಮಾಡ್ತಾರೆ. ಈಗ ನಾನು ಸ್ಟೀಲ್ ಪಾತ್ರೆಯಲ್ಲೇ ಮಾಡಿದ್ದೀನಿ, ಈಗ ಸರ್ವ್ ಮಾಡಾಕತ್ತೀನಿ ನೋಡ್ರಿ. ನೀವು ಈ ರೀತಿ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಮಾಡಿಕೊಂಡು ಯುಗಾದಿ ಹಬ್ಬ ಆಚರಿಸ್ಕೋಬೋದ್ರಿ. ನಿಮ್ಗೆ ಈ ರೀತಿ ಮಾಡೋಕ್ಕಾಗಿಲ್ಲ ಅಂದ್ರೆ ಪುಟಾಣಿ ಬೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದ್ರಾಗೂ ಬೇವಿನ ಹೂವು ಹಾಕೊಂಡು ಮಾಡ್ಕೋಬೋದು. ನಾ ಅದನ್ನು ಮಾಡಿ ತೋರ್ಸೀನಿ ರೀ, ಇದನ್ನು ಮಾಡಿ ತೋರ್ಸೀನಿ. ಇವತ್ತು ಯುಗಾದಿ ಹಬ್ಬಕ್ಕೆ ಮಾಡಾಕತ್ತಿದ್ದೆ, ಹಾಗಾಗಿ ನಿಮಗೂ ಮಾಡಿ ತೋರಿಸಿರತ್ತೆ ಮಾಡಾಕತ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಮಾಡೋದನ್ನು, ಈ ಬೇವು ಬೆಲ್ಲ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.